ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳ 3 ಕ್ಷೇತ್ರದಲ್ಲಿ ಜಯ ಭೇರಿಯನ್ನು ಬಾರಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಮಿನಿಸ್ಟರ್ಗಳು ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅವರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಎಲ್ಲರೂ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಇವತ್ತು ನಮಗೆ ರಿಸಲ್ಟ್ ಕಂಡು ಬಂದಿದೆ. ಸೊ ಅದಕ್ಕಾಗಿ ಜನರು ಕೂಡ ಅಭ್ಯರ್ಥಿಗಳನ್ನು ಮೆಚ್ಚಿದ್ದಾರೆ. ಅವರು ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ತಮ್ಮ ಕ್ಷೇತ್ರಗಳಲ್ಲಿ ಅಂತ ನಾನು ಆಶಿಸ್ತೇನೆ. ಮೇಡಮ್, ಈಗ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಕಂಟೆಸ್ಟ್ ಮಾಡಿದ್ದಾರೆ. ಅವರು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಸೋಲಾಗ್ತಿದೆ ಅಂತ ಹೇಳಲಾಗ್ತಿತ್ತು, ಆದರೆ ಅದು ಉಲ್ಟಾ ಆಗಿದೆ. ಜನರು ಅಭಿವೃದ್ಧಿ ಈಗ ಎಲ್ಲರೂ ನೋಡ್ತಾರೆ. ಮತ್ತೆ ಅವರು ಯಂಗ್ ಕ್ಯಾಂಡಿಡೇಟ್ ಆಗಿದ್ದಾರೆ ಯಾಸಿರ್ ಅವರು. ಸೊ ಒಬ್ಬ ಹೊಸ ಮುಖಕ್ಕೆ ಅವರು ಏನು ಅಪೋಸಿಷನ್ ಕೊಟ್ಟಿದ್ದಾರೆ. ಸೊ ಅವರು ತಮ್ಮ ಕೆಲಸವನ್ನು ಪೂರ್ತಿಯಾಗಿ ಮಾಡ್ತಾರೆ ಅಂತ ನಾನು. ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದು ಸತೀಶ್ ಜಾರಕಿಹೊಳಿ ಅವರು ಜಾಸ್ತಿ ಕೆಲಸ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವ್ರ ಪರವಾಗಿರುವಂಥ ಭಾಳಷ್ಟು ಬೆಂಬಲಿಗರಲ್ಲಿ ಇರೋದ್ರಿಂದ ಅವ್ರ ಮುಖಾಂತರವೇ ಗೆಲುವಾಯಿತು ಅಂತ ಜನ ಮಾತಾಡ್ಕೊತಾರೆ. ಹೌದು, ತಂದೆಯವರು ಹೋಗಿದ್ರು. ಎಲ್ಲಾ ಮಿನಿಸ್ಟರ್ ಕೂಡ ಈ ಕಡೆ ಉತ್ತರ ಭಾಗದಲ್ಲಿ ಯಾರ್ಯಾರು ಇದ್ರು ಅವರು ಕೂಡ ಎಲ್ಲರೂ ಹೋಗಿ ಮಾಡಿದ್ದಾರೆ. ವಿಶೇಷ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ. ತಂದೆಯವರು ಕೂಡ ಸಾಕಷ್ಟು ಪ್ರಯತ್ನ ಅಲ್ಲೇ ಹೋಗಿ ಅವ್ರು ಕ್ಯಾಂಪ್ ಹಾಕಿ ಎಲ್ಲ ತಮ್ಮ ಕಾರ್ಯಕರ್ತರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಬೇರೆ ಬೇರೆ ಪೋಸ್ಟ್ ಅಲ್ಲಿ ಇದ್ರು ಅವರು ಕೂಡ ಹೋಗಿ ಅವರು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರು. ಸೊ ಬಹಳ ಖುಷಿ ಆಗ್ತದೆ.